ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತೇ ನಿಕ್ಕಿ ಲಾಗ್ ಸ್ಟಾರ್ಟ್ ಮಾಡಿ ಅಂತ ಶಾಕ್ ಆಗಬೇಡ್ರಿ. ಆಂಟಿ ಇದೇ ಚಾನಲ್ನಾಗ ನಾನು ಕಂಟಿನ್ಯೂ ಮಾಡಿ ಲಾಗ್. ಇವತ್ತು ಮದರ್ಸ್ ಡೇ ಮತ್ತು ನರ್ಸ್ ಡೇ ಇತ್ತಲ್ಲ, ಅದು ಸ್ಪೆಷಲ್ ಆಂಟಿ ಕೇಕ್ ತಂದು ಸರ್ಪ್ರೈಸ್ ಕೊಡ್ಬೇಕಂತ ಪ್ಲಾನ್ ಮಾಡಿ ನಾನು ಧನುಷ. ಅದಕ್ಕೆ ಈ ಕೇಕ್ ತರಕ್ ಹೋಗ್ಬರಿ, ಕೇಕ್ ತಂದು ಅಂತಿಗೆ ಸರ್ಪ್ರೈಸ್ ಕೊಡು. ಮತ್ತೆ ಹ್ಯಾಪಿ ಮದರ್ಸ್ ಡೇ ಅಂತ ಅಮ್ಮ ಗುರುವೂ ಹೌದು, ಅಮ್ಮ ಗೆಳತಿಯೂ ಹೌದು, ಅಮ್ಮ ಎಲ್ಲರ ಸ್ಥಾನವನ್ನು ತುಂಬಬಹುದು. ಆದರೆ ಅಮ್ಮನ ಸ್ಥಾನವನ್ನು ತುಂಬಲು ಯಾರಿಗೂ ಸಾಧ್ಯವಿಲ್ಲ ನೋಡ್ರಿ. ನಿಜ ಅಲ್ವಾ ಫ್ರೆಂಡ್ಸ್? ತಾಯಿ ಸ್ಥಾನ ತುಂಬಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನೋಡ್ರಿ. ಅವರು 9 ತಿಂಗಳು ಹೆತ್ತು ಜೀವನ ಪೂರ್ತಿ ಮಗುಗೋಸ್ಕರನೇ ಶ್ರಮ ಪಡ್ತಾ ತಾಯಿ. ಹಾಗಾಗಿ ಅದು ಅಮ್ಮಂದ ದಿನದ ಶುಭಾಶಯಗಳು ನೋಡ್ರಿ ಎಲ್ಲ ಅಮ್ಮಂದಿರಿಗೂ. ಕ್ಷಮಿಸಿ, ದಯವಿಟ್ಟು ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ವಿಡಿಯೋ. ಮಾಡಿಟ್ಟು ಎಷ್ಟೋ ದಿನ ಆಯಿತು, ಅದು ಬಿಡ್ಬೇಕಾದ್ರೆ ಲೇಟ್ ಆಯ್ತು ನೋಡ್ರಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ಮಾರ್ನಿಂಗ್ ಇದ್ದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತು ಸಂಡೇ, ಅದಕ್ಕೆ ಈಗ ಎಷ್ಟು 8-9 ಗಂಟೆ ಆಯ್ತು. ಈಗ ಎದ್ದೀವಿ. ನಾ ಚಿನ್ನು ಮಲ್ಕೋಣ, ದಿವ್ಯಾಧನುಷನ ಮಲ್ಕೊಂಡ ನೋಡ್ರಿ. ನಂದು ಇವತ್ತು ಸಂಡೇ ಇತ್ತಲ್ಲ, 5 ಗಂಟೆ ಡ್ಯೂಟಿ ಐತಿ. ಅಂದ್ರೆ 3 ಶಿಫ್ಟ್ ಇರ್ತದೆ ಸಂಡೇಗೊಮ್ಮೆ. ಬೆಳಗ್ಗೆ 8 ಗಂಟೆಗೆ ಇದ್ರೆ 12ವರೆಗೆ ಕಂಪ್ಲೀಟ್ ಆಗೋದು ಮುಗಿತದ. 12ವರೆಗೆ ಇದ್ರೆ 5 ಗಂಟೆಗೆ ಮುಗಿತದೆ. 5 ಗಂಟೆಗಿದ್ರೆ 9ವರೆಗೆ ಮುಗಿತದೆ ನೋಡ್ರಿ. ಒಟ್ಟು 4 ತಾಸು ಡ್ಯೂಟಿ ಇರ್ತೈತಿ. ಇವತ್ತು 5 ಗಂಟೆ ಡ್ಯೂಟಿ ನೋಡ್ರಿ. ಹಂಗಾಗಿ 5 ಗಂಟೆ ತನಕ ಫುಲ್ ಫ್ರೀ ನೋಡ್ರಿ. ಈಗ ಎದ್ದು ಎಲ್ಲ ಕಸಾದ ಹೊಡ್ಕೊಂಡೆ, ಬರೀ ಪೂಜೆ ಮಾಡ್ಕೊಂಬತ್ತು. ಪಟ್ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ನಾಷ್ಟಕ್ಕೆ ನೋಡೋಮಂತ. ಪಟ್ ಪೂಜೆ ಮಾಡ್ಕೊಳ್ಳೋ. ಮತ್ತು ಈಗ ಮೊದಲು ಹೂವು ತಂದಿಟ್ಟಾರ. ನನ್ನ ಪೂಜಾ ಕಂಪ್ಲೀಟ್ ಆಯ್ತು ನೋಡ್ರಿ. ಎಲ್ಲ ಇವತ್ತೇನು ಸಂಡೇ ಇದೆ, ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿದೆ ನೋಡ್ರಿ. ಇವತ್ತು ಎಷ್ಟು ದಾಸಾಳು ಹೋಗಿವೆ, ಎಲ್ಲ ದಾಸಾಳು ಜಾಸ್ತಿನೇ ಇದೆ ಇವತ್ತು ನೋಡಿ. ನನ್ನ ಪೂಜಾ ಅಂತೂ ಮುಗೀತು. ನೆಕ್ಸ್ಟ್ ನಾಷ್ಟಕ್ಕೆ ಶಿಲ್ಪ ದೋಸೆ ಮಾಡ ಅಂತ ಬಾ ಅಂತ ಅಗಳಿಂದ ಕರೆಯಕತ್ತಾವ ನೋಡ್ರಿ. ಏನಾರ ನಾಷ್ಟ ಮಾಡ್ಬೇಕಂದ್ರೆ ಆಕಿ ಬಾ ಬಾನಾತ. ಅದಕ್ಕೆ ಚಿನ್ನು ನಾವು ಕೂಡಿ ನಾಷ್ಟ ತಿನ್ನಕ್ಕೆ ಹೋಗ್ತೀವಿ ಶಿಲ್ಪ ಮನೆಗೆ ನೋಡ್ರಿ. ಹಾಗೆ ಇದ್ರಲಿಂದ ಉಡುಪಿಲಿಂದ ನಮ್ಮ ಹಾಸ್ಪಿಟಲ್ ಸ್ಟಾಪ್ ಸುಪ್ರಿಯಾ ಅಂತೇಳಿ, ಅಲ್ಲಿ ಉಡುಪಿ ಒಳಗೆ ಗೋಡಂಬಿ ಸ್ಪೆಷಲ್ ಅಂತ ಮತ್ತು ಚಲೋ ಇರ್ತಾವತ್ತಂದ್ಲು. ಆಮೇಲೆ ಇಲ್ಲಿಕ್ಕಿನ್ನ ಸ್ವಲ್ಪ ಕಮ್ಮಿ ರೇಟ್ ಅನ್ನ ಆಕಿನ ಕಡೆ ಗೋಡಂಬಿ ಪಾಕೆಟ್ ತರ್ಸೀನಿ. ಚಿನ್ನುಗೂ ಆಗುತ್ತಂತ ಹೇಳಿ ಶಿಲ್ಪಾಗ ಒಂದೆರಡು ಹೇಳಿದ್ಲು, ನಾವೊಂದೆರಡು ತರ್ಸಿ ನೋಡ್ರಿ. 180 ರೂಪೀಸ್ ನೋಡ್ರಿ ಪಾವು ಕಿಲೋಕ್ಕೆ ನೋಡ್ರಿ. ಮಸ್ತ್ ಅದೆಲ್ಲ. ಬರೀ ಶಿಲ್ಪಾಗ ಒಂದೆರಡು ಪ್ಯಾಕೆಟ್ ಕೊಟ್ಬರ್ಬೇಕು. ಚಿನ್ನು ಶಿಲ್ಪ ಆಂಟಿ ಕೊಯ್ಯಮ್ಮ ಮಾಡು ಬಾ. ಶಿಲ್ಪ ಆಂಟಿ ಮನೆಗೆ ಹೋಗಿ ದೋಸೆ ತಿನ್ನಕ್ಕೆ ಬರ್ತಿಲ್ಲ? ಇಲ್ಲ, ದೋಸೆ ತಿನ್ನಕ್ಕೆ ಹೋಗಮಂತ ಹೋಗಮ್ಮ ಶಿಲ್ಪ ಆಂಟಿ ಮನೆಗೆ. ನಡಿ ನೋಡಿ, ಬಿಸಿಲು ಅಷ್ಟೈತಿ. ಸಕಾಶ್ ನಡಿಯ, ಭಾಳ ಬಿಸಿಲು ಐತಿ. ಶೇಮ್ ಪಪ್ಪಿ ಶೇಮ್. ಏನು ನೋಡ್ರಿ, ಶಿಲ್ಪ ಬಿಸಿ ಬಿಸಿ ದೋಸೆ ಹಾಕಿ ಕೊಡತ್ತಾಳ. ಬರೀ ದೋಸೆ ತಿನ್ನವೆಲ್ಲರೂ. ಅದ್ರೊಳಗೆ ನೋಡ್ರಿ ಸ್ವಲ್ಪ ಹಿಂಡಿ ಎಣ್ಣೆ ಹಾಕೊಳ, ಮಸ್ತ್ ಟೇಸ್ಟ್ ಆಗುತ್ತೆ ನೋಡ್ರಿ. ಹಿಂಡಿ ಹಾಕ್ಬಿಟ್ರೆ ಪಲ್ಯ ಯಾರಿಗೆ ಇಷ್ಟ ಆಗ್ಲಿಕ್ಕೆ ನೋಡ್ರಿ. ಬಿಸಿ ಬಿಸಿ ದೋಸೆ ಮಾಡುವಾಗ ಈ ಥರ ಒಳಗೆ ಪುಟಾಣಿ ಹಿಂಡಿಯರ ಶೇಂಗಾ ಚೀಟ್ ಹಿಂಡಿಯರ ಹಾಕಿ ತಿಂದರೆ ಫುಲ್ ಟೇಸ್ಟಿ ಆಗಿರುತ್ತೆ ನೋಡ್ರಿ. ಇಷ್ಟೊತ್ತನ ದೋಸೆ ತಿಂದ್ವಿ ಶಿಲ್ಪಾರ ಮನ್ಯಾಗ. ಅದು ಹೇಳಲ್ಲ. ಈಗ ನೋಡ್ರಿ, ಶಿಲ್ಪಾರ ಇವತ್ತು ಹೊಸ ಫ್ರಿಜ್ ತೊಗೊಳಕತ್ತ. ಫ್ರಿಜ್ ಬರತ್ತದ ನೋಡ್ರಿ. ಶಿಲ್ಪಾರ್ದು ಫುಲ್ ಪಾರ್ಟಿ ಕೊಡಿಸ್ತಾ ಫ್ರಿಜ್ ಬರೋದ. ಈಗ ನೋಡ್ರಿ ಬಂತು ಶಿಲ್ಪ ಫ್ರಿಜ್. LG ಕಂಪ್ನಿ ತೊಗೊಂಡ ನೋಡ್ರಿ. 17,500 ರೂಪಾಯಿ ಅಂತ. ಅವ್ರು ಆ್ಯಕ್ಚುಲಿ ಮಡಿಕೇರಿ ಒಳಗಿದ್ದಾಗ ಅಲ್ಲಿದ್ದಾಗ ತೊಗೊಂಡಿದ್ದವರು. ಬರೀ ಜಸ್ಟ್ ನೋಡ್ರಿ 3,000 4,000 ಕೊಟ್ಟು ಸೆಕೆಂಡ್ ಹ್ಯಾಂಡ್ ತೊಗೊಂಡಿರುತ್ತೆ. ಇಷ್ಟು ದಿನ ಬಂತು ನೋಡ್ರಿ, ಏನೂ ಆಗಲಿಲ್ಲ. ಬಟ್ ಇದು ಏನೋ ಗ್ಯಾಸ್ ಏನೋ ಇದು ಆಗಿದೆ ಅಂತೇಳಿ ಹೊಸದು ತೊಗೊಂಡಾರ. ಮಸ್ತ್ ಐತೆ ನೋಡ್ರಿ, ಕಲರ್ ಗಿರೆಲ್ಲ ನೋಡ್ರಿ. ಪೂರ್ತಿ ಮಸ್ತ್ ಐತಿ. 17,500 ರೂಪಾಯಿ ಐತೆ ನೋಡ್ರಿ. ಅದ್ರಾಗ ಈಗ ಸಮ್ಮರ್ಗಂತೂ ಫ್ರಿಜ್ ಕೂಲರ್ ಎಲ್ಲನೂ ಡಬಲ್ ರೇಟ್ ಮಾಡಿರ್ತಾರೆ ನೋಡ್ರಿ. ಯಾವಾಗಲೂ ಇದ್ದಕ್ಕಿಂತ ಜಾಸ್ತಿನೇ ಇಟ್ಟಿರ್ತಾರೆ ನೋಡಿ. ಕೆಳಗಡೆ ಇದೆಲ್ಲ ಕೊಟ್ಟಾರ. ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಹಾಕಕ್ಕೆ ಎಕ್ಸ್ಟ್ರಾನೇ ಅನ್ಬೋದು. ಇದು ಈಗ ಸಿಸ್ಟಮ್ ಹೊಸದಾಗಿ ಮಾಡ್ಯಾರ. ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತೇ ನಿಕ್ಕಿ ಲಾಗ್ ಸ್ಟಾರ್ಟ್ ಮಾಡಿ ಅಂತ ಶಾಕ್ ಆಗಬೇಡ್ರಿ. ಆಂಟಿ ಇದೇ ಚಾನಲ್ನಾಗ ನಾನು ಕಂಟಿನ್ಯೂ ಮಾಡಿನ ಲಾಗ್. ಇವತ್ತು ಮದರ್ಸ್ ಡೇ ಮತ್ತು ನರ್ಸ್ ಡೇ ಇತ್ತಲ್ಲ, ಅದ್ರ ಸ್ಪೆಷಲ್ ಆಂಟಿ ಕೇಕ್ ತಂದು ಸರ್ಪ್ರೈಸ್ ಕೊಡ್ಬೇಕಂತ ಪ್ಲಾನ್ ಮಾಡಿ ನಾನು ಧನುಷ. ಅದಕ್ಕೆ ಈ ಕೇಕ್ ತರಕ್ ಹೋಗ್ಬರಿ, ಕೇಕ್ ತಂದು ಅಂತಿಗೆ ಸರ್ಪ್ರೈಸ್ ಕೊಡು. ಮತ್ತೆ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದ್ವಿ. ಈಗ ಜಸ್ಟ್ ಎದ್ದೆಷ್ಟು 5 ಗಂಟೆ ಆಗೈತೆ ನೋಡ್ರಿ. ಡ್ಯೂಟಿ ಟೈಮ್ ಆಗೈತಿ. ಹಾಗೆ ನೋಡ್ರಿ, ನಮ್ಮ ದಿವ್ಯಾಧನುಷ ಕೂಡ ಸರ್ಪ್ರೈಸ್ ಕೇಕ್ ತಂದಾರ. ಆಮೇಲೆ ಇವತ್ತು ಮದರ್ಸ್ ಡೇ ಐತಲ್ಲ, ಹಾಗಾಗಿ ಸೆಲೆಬ್ರೇಷನ್ ಮಾಡಕ್ಕೆ. ನರ್ಸಸ್ ಡೇನೂ ಐತಿ ಸೆಲೆಬ್ರೇಷನ್ ಮಾಡೋದು, ಆಮೇಲೆ ಮದರ್ಸ್ ಡೇನೂ ಐತಿ. ಎರಡೂ ಕೂಡ ಆಯ್ತು ನೋಡ್ರಿ. ಇವಾಗೆ ಬರೀ ಈಗ ಸೆಲೆಬ್ರೇಷನ್ ಮಾಡಿ ನೆಕ್ಸ್ಟ್ ಮತ್ತೆ ಡ್ಯೂಟಿ ಹೋಗು. ಮತ್ತೆ
ಬೇಗ ತೋರಿಸಿ. ಎಲ್ಲರೂ ಕೂಡಿ ಇಷ್ಟೊತ್ತನ ಸರ್ಪ್ರೈಸ್ ಆಗಿ ನರ್ಸಸ್ ಡೇ ಆಯಿತು, ಮದರ್ಸ್ ಡೇ ಎಲ್ಲ ಸೆಲೆಬ್ರೇಷನ್ ಮುಗೀತು ನೋಡಿ. ಬರೀ ಡ್ಯೂಟಿ ಹೋಗಿ ಟೈಮ್ ಆಗೈತಿ. ಮೊದಲೇ 5:15 ಆಯಿತು. ಜಾಯ್ನ್ ಆಗಿದೆ, ಬಂದು ಚಾರ್ಜ್ ತೊಗೊಂಡು ಲೇಟ್ ಆಗಿತ್ತಲ್ಲ, ಹಂಗಾಗಿ ಮೊದಲು ಅವ್ರಿಗೆ ಕಳಿಸಿದೆ. ಬರೀ ಡ್ಯೂಟಿ ಸ್ಟಾರ್ಟ್ ಮಾಡುವಂಥ ಪೇಷಂಟ್ ಏನು ಭಾಳ ಇಲ್ಲ, ಸಂಡೇ ಇತ್ತಲ್ಲ, ಹಾಗಾಗಿ ಅಷ್ಟೇನು ಪೇಷಂಟ್ ಇರೋಂಗಿಲ್ಲ. ಇನ್ನು ನೆಕ್ಸ್ಟ್ ನೋಡಿರಿ, ಇನ್ನು 9:00 ಡ್ಯೂಟಿ ಮುಗೀತು. 9:00 ನಮ್ಮ ಮನೆಯವ್ರು ಬರ್ತಾರಲ್ಲ, ಅವಾಗ ಸಿಟ್ಟು ನಾನು. ಟೈಮ್ 9:00 ಆಯಿತು. ಸುಪ್ರಿಯಾ ಬಂದು ಚಾರ್ಜ್ ಕೊಟ್ಟು ಹೊಟ್ಟಿ ನೋಡ್ರಿ ಮನೆ. ಬರೀ ಟೈಮ್ ನೋಡ್ರಿ, ಎಲ್ಲರಿಗೂ ಹೆಂಗದ್ರ ಕೇಳ್ತಾರೆ. ಸುಪ್ರಿಯಾ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಹೆಂಗದ್ರ ಅಂತೇಳಿ. ಬರೀ ಚಾರ್ಜ್ ಕೊಟ್ಟು ಹೋಗುಮಂತ ಮನೆಗೆ. ಮನೆಗೆ ಬಂದ ಎಷ್ಟು 10 ಗಂಟೆ ಆಯ್ತು ನೋಡ್ರಿ, ಲೇಟ್ ಆಯಿತು. 9:00 ಅಲ್ಲಿಂದ ಬಿಟ್ಟು ಅಲ್ಲಿ ಬರೋ ಒಂದು 15 ನಿಮಿಷನಾಗ. ಈಗ ನೆಕ್ಸ್ಟ್ ನೋಡ್ರಿ, ನಮ್ಮ ಅತ್ತೆಯವ್ರದ್ದು ಎಲ್ಲರೂ ಕೂಡಿ ಅವರಿಗೂ ನಮ್ಮ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡತ್ತ ನೋಡ್ರಿ. ನಮ್ಮ ಮನೆಯವರು ನಮ್ಮ ಐದನವ್ರು ಎಲ್ಲರೂ ಕೂಡಿ ಬರೀ ಅವ್ರದಿಷ್ಟು ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋವಂತ